ಹಾಯ್ ಸ್ನೇಹಿತರೆ, ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿವಿ. ನಮ್ಮ ಲಿಫ್ಟ್ ಅಂತೂ ಬಂದುಬಿಟ್ಬಿಟ್ಟೈತಿ ನೋಡ್ರಿ ಫ್ರೆಂಡ್ಸ. ಯಾಕನ್ನೋ ಗೊತ್ತಿಲ್ಲ, ನಡ್ಬಾರ್ಕನ ಸ್ಟ್ರಕ್ ಹಾಕತ್ಬಿಟ್ಟೈತಿ. ಈ ಕಡೆ ಯಾವ ಫ್ಲೋರ್ದಾಗೂ ಇಳ್ಕೊಳಕ್ಕೂ ಬರೋಂಗಿಲ್ಲ. ಹಿಂಗೆ ಮೇಲ್ಗಡೆ ಅಂದರೆ ಈಗ ಅದು ಬಂದುಬಿಟ್ರೆ ಸೆಕೆಂಡ್ ಫ್ಲೋರಿಗೆ ಸ್ಟಾಪ್ ಆಕಿತ್ತು ನೋಡ್ರಿ. ನಾವು ಗೇಟ್ ಆನ್ ಮಾಡಿಕೊಂಡು ಹೊರಗೆ ಬರ್ತಿದ್ವಿ. ಬಟ್ ಇದು ಸ್ವಲ್ಪ ಸೆಕೆಂಡ್ ಫ್ಲೋರ್ಕಿನ್ನ ಮ್ಯಾಗ ಇಲ್ಲಿ 4ನೇ ಅಂತಸ್ತು ಈ ಥರ ಸ್ಟ್ರಕ್ ಹಾಕೋದು ಬಿಟ್ಟಿದ್ರೆ ಅಲ್ಲಿದಲ್ಲೇ ಲಾಕ್ ಹಾಕೋದ್ಬಿಟ್ಟೈತಿ. ಹಾಗಾಗಿ ಸುಮ್ಮನೆ ನಡ್ಬರ್ಕ್ ಶಿಪ್ಕೊಂಬಿದ್ರೆ ಬೇಡ ಅಂತ ಕೇಸಿ ಎಲ್ಲರೂ ಹೆದರಿ ಬಿಟ್ಟಾರೆ ನಿನ್ನೆ ಅಂತೂ. ಸೊ ಹಾಗಾಗಿ ಇದೊಂದು ಬಂದುಬಿಟ್ಬಿಟ್ಟೈತಿ ಫ್ರೆಂಡ್ಸ. ಇವಾಗ ನಡ್ಕೋತಾನೆ ಹೋಗ್ಬೇಕಾಗೈತಿ. ಈಗ ಲಿಫ್ಟಿಂದ ಅನುಕೂಲ ಇದ್ರೂ ಈಗ ಆರಾಮ್ಸೆ ನಮ್ಮಂಥ ಸ್ವಲ್ಪ ಸಣ್ಣವರಿದ್ರೆ ಪರವಾಗಿಲ್ಲ, ವಯಸ್ಸಾದವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ನೋಡ್ರಿ ಲಿಫ್ಟ್ ಬಂದು ಬೀಳೋಣ. ಏನೇ ಇರ್ಲಕ್ಕೆ ರೀ, ಅಪಾರ್ಟ್ಮೆಂಟ್ ಎಷ್ಟು ಖುಷಿನೋ ಎಷ್ಟು ನೋಡೋಕ್ಕೆ ಚಂದನೋ ಅಷ್ಟೇ ಅಲ್ಲಿ ಪ್ರಾಬ್ಲಮ್ಸ್ಗಳೂ ಇರ್ತಾವೆ. ಈ ಥರದ ಅನುಭವ ನಿಮಗೂ ಹೋಗಿದ್ರೆ ಕಾಮೆಂಟ್ ಮಾಡಿ ಹೇಳ್ರಿ. ವಿಡಿಯೋನ ಶುರು ಮಾಡೋಣ ಬರ್ರಿ. ಬೆಳಗ್ಗೆ ಎದ್ದು ಇದೊಂದು ಕೆಲಸ ರೀ, ರೂಟೀನ್ದೊಳಗೆ ಇದು ಕೂಡ ಆ್ಯಡ್. ಮಗ ಸಾಲಿಗೆ ಹೋದಾದ್ಮ್ಯಾಗ ಸ್ವಲ್ಪ ಗ್ಯಾಲ್ರಿ ಓಪನ್ ಮಾಡ್ತೀನಿ ರೀ. ಚಳಿ ಅಂತ ಅನ್ಸ್ತದೆ ನೋಡ್ರಿ. ಹಾಗಾಗಿ ಟೈಮ್ ಆಲ್ರೆಡಿ 7:15 ಆಗಿ ಬಂದೈತಿ. ಇನ್ನೂ ಬಿದ್ದಿದ್ದಿಲ್ಲ ರೀ ಫ್ರೆಂಡ್ಸ್. ಒಂಥರ ಮಬ್ಬು ಮೋಡ್ ಮಾಡೋ ವಾತಾವರಣ ಐತಿ. ಸೊ ಇಲ್ಲಿ ಏನೈತಿ, ಸ್ವಲ್ಪ ಎದ್ದು ಈ ಗ್ಯಾಲ್ರಿ ಒಳಗೆ ಒಂದು 5 ನಿಮಿಷ ಕೂತ್ಕೊಂಡ್ರೆ ನನಗೆ ಮೈಂಡ್ ಫ್ರೆಶ್ ಅಂತ ಅನಿಸ್ತೈತಿ. ಬೆಳಿಗ್ಗೆ ಒಂಥರ ಎನರ್ಜಿ ಬಂದಾಗಂತ ಫೀಲ್ ಕೊಡ್ತೈತಿ ರೀ ಫ್ರೆಂಡ್ಸ. ಹಾಗಾಗಿ ಬಟ್ ಈಗ ಅದಕ್ಕಿಂತ ಮುಂಚೆಗೆ ಒಂದು ಗ್ಲಾಸ್ ಬಿಸಿ ನೀರು ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ನೋಡ್ರಿ ಸ್ವಲ್ಪ ಕಲರ್ ಹೋಗೈತಿ. ಇದು ಅಂದ್ರೆ ಇದು ಇಷ್ಟೇ ಹೋಗೈತಿ ರೀ. ಇಲ್ಲಿ ಜಾಸ್ತಿ ಬಂದ್ಮೇಲೆ ಸಿಂಕ್ ಹತ್ರ ಅದೆಲ್ಲ ಕೆಲಸ ಮಾಡ್ತೀನಿ ನೋಡ್ರಿ. ಹಂಗಾಗಿ ಒಂಥರ ಸೌದಂಗೆ ಆಗೈತೆ ನೋಡ್ರಿ ಇಲ್ಲಿ ಫ್ರೆಂಡ್ಸ್. ಇನ್ನು ಗಟ್ಟಿ ಐತ್ರಿ ಎಲ್ಲ ಕಡೆ. ಹಾಗಾಗಿ ಇದು ಬ್ಲ್ಯಾಕ್ ಕಲರ್ ಅಂತ ಅನ್ಸಕತ್ತೈತಿ. ಸ್ವಲ್ಪ ಒಂದು ಗ್ಲಾಸ್ ಬಿಸಿ ನೀರು ಕಾಸ್ಕೊಂಡು ಗ್ಯಾಲ್ರಾಗ ಕೂತ್ಕೊಂಡು ಒಂದು 5 ನಿಮಿಷ ಕುಂತು ಉಳಿದ ಕೆಲಸ ಶುರು ಮಾಡ್ತೀನಿ. ಸೊ ಈ ಕಡೆಗೆ ನೋಡ್ರಿ ಹಾಲಿದ್ದು ನೋಡ್ರಿ, ಹಾಲು ಕಾಸಿನಿ. ಬೆಳಗ್ಗೆ ಸ್ವಲ್ಪ ಬೆಚ್ಚಗೆ ಮಾಡಿದ್ದೆ. ಆ ಪಿಲ್ಲು ಅಗಳ ಸಾಲಿಗೆ ಹೋಗೋತ್ನಾಗ ರೀ ಅವನಿಗೆ ಒಂದು ಸ್ವಲ್ಪ ಹಾಲು ಬಿಸಿ ಮಾಡಿಕೊಟ್ಟಿನಿ. ಈಗ ಮತ್ತೆ ಕುದಿಸಿಟ್ಟಿ ನೋಡ್ರಿ. ಹಂಗೆ ಈ ಕಡೆಗೂ ಕೂಡ ಇದು ಜಳಕಕ್ಕೆ ನೀರು ಇಟ್ಟೀನಿ. ಯಜಮಾನ್ರು ಬಂದ್ರಿ ಈಗ ಇಲ್ಲೇನು ಬಿಟ್ಟು. ಸೊ ಇವಾಗ ಈ ಕಡೆಗೆ ಏನೈತೆ ನೋಡ್ರಿ, ಒಂಚೂರು ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡಿನಿ, ಬೆಚ್ಚಗೆ ಮಾಡ್ಕೊಂಡಿನಿ ನೀರು. ಕೊಟ್ಟಿ असल्या प्लेटा देते बघून देते म्हणून हे आमच्या आहे का? चालते चालते. ಇಂಥವು ನಮ್ಮ ಭೀ ಅದು 2 ಕನ್ಫ್ಯೂಸ್ ಆಗ್ತಾವ. ನಂತರ ಬಗುನ್ ದೇತೆ ಮನ್ ಫ್ರೆಂಡ್ಸ. ಇವಾಗ ನೋಡ್ರಿ ಯಜಮಾನ್ರಿಗೆ ಸಜ್ಜಕ ತಿನ್ಬೇಕು ಅನ್ಸದಂತ. ಯಾಕೋ ಕೈಕಾಲು ಹರ್ಯಾಕತ್ತಾವಂತ. ಈಗ ಹಬ್ಬಿದಾಗ ಓಡಾಡಿ ಮನೆಗೇ ನಿಂದ್ರಲ್ರಿ ಪುಣ್ಯಾತ್ಮ. ವಾವ್, ಕರೆ ಮಸ್ತ್ ಕಾಣಿಸತ್ತದ್ರಿ. ನಿನ್ನೆ ನಾವು ಇದಕ್ಕೆ ಹೋಗಿದ್ವಲ್ಲ, ಬರ್ತಾ ಕಾಣಿಸಿದ್ವಿ ರೀ ಫ್ರೆಂಡ್ಸ ಮನೆಗೆ ಬರುವಾಗ ಅಲ್ಲೇ ರೋಡ್ ಸೈಡ. ಹಾಗಾಗಿ ಇದೊಂದು ತೊಗೊಂಡಿದ್ದೆ ನೋಡ್ರಿ. ಯಜಮಾನ್ರು ಅದನ್ನು ತೋರ್ಸೋಕೆ ಹೋಗಿ ಬಟನ್ ಚಾಲು ಮಾಡಿದ್ರು. ಚಲೋ ಆಯ್ತು, ಅದೊಂದು ಐತ್ರಿ, ಚೆನ್ನಾಗೈತೆ ನೋಡ್ರಿ ಫ್ರೆಂಡ್ಸ್. 50 ರೂಪಾಯಿಗೆ ಒಂದು. ನಮ್ಗೆ ಈ ಥರ ಅದ್ರ ಇದು ಪ್ಲಗ್ ಏನು ಹವಳ ಚೂಸ್ತೀವಲ್ರಿ, ಇದು ಹತ್ತದಾಗ ಅನ್ಸತ್ತಿತ್ತು. ಇವು ನಮ್ಮ ಮನೇನು ದೊಡ್ಡಗೆ ಹೋದಂಗೆ ಅಂತ ಅನ್ಸತ್ತಿತ್ತು ನಮ್ಗೆ. ಅದಕ್ಕೆ ಒಂದೇ ತೊಗೊಂಡು ಬಂದ್ರೆ ಆಯಿತು ಅಂತೇಳಿ ಮೊದಲಿಗೆ ಒಂದೇ ತೊಗೊಂಡು ಬಂದೀವಿ ರೀ. ಹೊಲ್ದಾಗ ಇದು ಚೆನ್ನಾಗಿ ಕಾಣಿಸ್ತದೆ ನೋಡ್ರಿ, ಈ ಥರ ದೀಪ ಇದ್ದಿದ್ದು ಓಮ್ ಇದ್ದಿದ್ದು. ಹಂಗಾಗಿ ಒಂದೇ ತೊಗೊಂಡು ಬಂದೀವಿ. ಈಗ ಮತ್ತು ಈಗ ರಗಡ್ ದಿನ ಇರುತ್ತೆ ರೀ ಫ್ರೆಂಡ್ಸ್. ಇನ್ನೂ ಒಂದು 20 ದಿನ ಇರುತ್ತೆ. ಈಗ ಮತ್ತೊಮ್ಮೆ ಹೋದ್ವಿ ಅಂದ್ರೆ ಇನ್ನೂ 2 ತೊಗೊಂಬರ್ತೀವಿ ರೀ. 2 ರೂಮ್ದಾಗ ಹಾಕಕ್ಕೆ ಬರ್ತದೆ. ಟ್ಯೂಬ್ಲೈಟ್ ನೋಡ್ರಿ ಅಲ್ಲೇ ಐತಲ್ಲ, ಟ್ಯೂಬ್ಲೈಟ್ ಗತೆ ಯೂಸ್ ಮಾಡೋದು. ಯೂಸ್ ಆ್ಯಂಡ್ ಥ್ರೂ ಅದ್ರಿ ಇದು. ಮತ್ತು ಇದೇನು ಖರಾಬ್ ಆಗೋಣ ಸೆಲ್ ಹಾಕೋದು ಮಾಡೋದು ಏನೂ ಇದು ಇಲ್ಲ. ಇದು ಎಷ್ಟು ದಿನ ಯೂಸ್ ಆಗುತ್ತೆ ಅಷ್ಟು ದಿನ ವಾಪಸ್ಸದು. ಯಜಮಾನ್ರು ಮೊಬೈಲ್ನಿಂದ ಕನೆಕ್ಟ್ ಮಾಡಿತ್ತು ಟಿವಿನ. ಈಗ ಅವ್ರು ಹೋದ್ರು ನೋಡ್ರಿ ಸಜ್ಜಕ್ಕೆ ತಿಂದು. ಹಂಗಾಗಿ ರೌಂಡ್ ಹೊಡ್ಯಾಕತ್ತೈತಿ ಈಗ. ಕೈತ ಮಮ್ಮಿ ಅದು ತಾಟಿತ್ರಿ ಫ್ರೆಂಡ್ಸ್. ಹಾಕಿನೂ ಬಾಣ್ತೆಲ್ಲ ಅದಕ್ಕಂತೇಳಿ ಸಜ್ಜಕ ಮಾಡಿದ್ದೆ ನೋಡ್ರಿ. ತುಪ್ಪ ಹಾಲು ಹಾಕಿ ಕೊಟ್ಟೆ ಪುನಮ್ಗೆ. ಎಲ್ರಿ ಬಂದ್ಬಿಟ್ಟು ಸ್ನೇಹ ಕಸ ಹುಡುಗತ್ನಾಗ ರೀ.
ಯಜಮಾನ್ರಿ ಕೆಲ್ಸಕ್ಕೆ ಹೋಗ್ತಾರ. ಮೊಸರಿ ನೋಡ್ರಿ. ಹಾಂ, ನಂದು ಅದಾವ್ರಿ ಇನ್ನ ಹಾಕ್ಬೇಕು. ಮಂದಿ ನೆವದಿಗಂತ ಚಿಪ್ಲಿ ಅದೆಲ್ಲ ಮಾಡಿದ್ದೇವೆ ನೋಡ್ರಿ. ಅದು ಮತ್ತು ಇವು ಸ್ವಲ್ಪ ಒಂದು ಎರಡೆರಡು ಇದು ಉಳ್ದವ್ರಿ ತಂಗೋಳ ಚಪಾತಿ ಹಾಕ್ಬೇಕು ನೋಡ್ರಿ. ಅಲ್ಲಿ ಬುಟ್ಟಿ ಇಟ್ಟಾರೆ, ನಾ ಅಲ್ಲೇ ಹೋಯ್ದು ಹಾಕ್ತೀನಿ ರೀ ಫ್ರೆಂಡ್ಸ್. ಇಲ್ಲೇ ಜಾಸ್ತಿ ನಾ ಕಡಿಮೆ ಹಾಕೋದು, ಯಾಕಂದ್ರೆ ಎಲ್ಲ ಗಲೀಜು ಆಗಿಬಿಡ್ತೈತಿ. ಇಲ್ಲೇ ಮುಸ್ರಿ ಮುಂದೆ ಮತ್ತು ನೊಣ ಗಿಣ ಭಾಳ ಆತವ್ರಿ. ಅದಕ್ಕಂತೇಳಿ ನಾನು ಇಲ್ಲಿ ಜಾಸ್ತಿ ಹಾಕಕ್ಕೆ ಹೋಗೋಲ್ಲ. ಅಲ್ಲಿನ ಮುಂದ್ಗಡೆ ಹೋದ್ರೆ ಅಲ್ಲೊಂದು ಬುಟ್ಟಿನೇ ಇಟ್ಟಾರಿ ಸಪ್ರೇಟ್ ದನಗಳಿಗೆ ಅಂತೇಳಿ, ಮುಸ್ರಿ ಬುಟ್ಟಿ ಅದ್ರಾಗ ಹಾಕಿ ಬರ್ತೀನಿ ನಾನು. ಯಜಮಾನ್ರು ಹೊರಟಿದ್ದಾರೆ ನೋಡ್ರಿ. ಈಗ ಉಳ್ದದ ಕೆಲಸ ಮಾಡೋಣ ಬರ್ರಿ. ಸಬ್ಬಸ್ಗಿ ಸೊಪ್ಪಿತ್ತು ನೋಡ್ರಿ, ಅದನ್ನೀಗ ಸೋಸ್ಕೊಂಡು ಈ ಥರ ಕಟ್ ಮಾಡೀನಿ ರೀ. ಇದನ್ನ ತೊಳಿಬೇಕು. ಆ್ಯಕ್ಚುಲಿ ತೊಳೋದನ್ನೇ ಕಟ್ ಮಾಡಬೇಕಾಗಿತ್ತು, ಈಗ ಅಷ್ಟು ಟೈಮ್ ಇಲ್ಲರಿ. ಹಾಗಾಗಿ ಭಾಳ ಎಳೆಯೋದೈತೆ ನೋಡ್ರಿ ಫ್ರೆಂಡ್ಸ. ಈಗ ಚೆನ್ನಾಗಿ ಬರ್ತ್ರಿ ಈಗೆಲ್ಲ ಹಸಿ ಕಾಯಿ ಪಲ್ಯ. ಯಾವ ಟೈಮ್ದಾಗ ಯಾವ ಹಣ್ಣಿನ ದಿನಸು ಯಾವ ತರಕಾರಿ ದಿನಸು ಬರ್ತಾವೆ ನೋಡ್ರಿ, ಅದನ್ನು ತಿಂದು ಬಿಡ್ಬೇಕ್ರಿ ಫ್ರೆಂಡ್ಸ. ಸುಸ್ತ ಮತ್ತು ಆರೋಗ್ಯನೂ ಒಳ್ಳೆಯದು. ಗೋಧಿ ಹಿಟ್ಟ ನೋಡ್ರಿ, ಒಂದಿಷ್ಟು ಮುಂಚೆಕೇ ನಾದಿಟ್ನಪ್ಪ ಅಂದ್ರೆ ನೆನಿತೈತ್ರಿ ಚಲೋತ್ನ್ಯಾಗ. ಅದಕ್ಕಂತೇಳಿ ಈಗ ನಾದಿನಿ ರೀ. ಇದ್ರ ಮ್ಯಾಗ ಮುಚ್ಚಿಟ್ಬಿಡ್ತೀನಿ. ತೊಗರಿಬೇಳೆ ಕುದಿಯಕ್ಕೆ ಇಟ್ಟಿದ್ದೆ ನೋಡ್ರಿ. ತೊಗರಿಬೇಳೆ ಕುದ್ದಾವು. ಹಂಗನೇ ಸದ್ಯಕ್ಕೆ ಸಬ್ಬಸ್ಗಿ ಸೊಪ್ಪನ್ನು ತೊಳೆದು ಇದ್ರೊಳಗೆ ನೀರು ಜಾನ್ಲೆ ಅಂತ ಇಟ್ಟಿದ್ದೀನಿ ರೀ. ನೀರು ಜಾನ್ದಾವು. ಒಂದಿಷ್ಟು ಬಡ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ. ಬಾಂಡೆ ಇದ್ದವು ರೀ ಫ್ರೆಂಡ್ಸ. ಬಾಂಡೆಗಳನ್ನೆಲ್ಲ ತಿಕ್ಕೊಂಡು ಸಿಂಕ್ ತಿಕ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡ್ಕೊಂಡೀನಿ ರೀ. ಇವತ್ತು ಗುರುವಾರ. ಸಿಂಪಲ್ ಆಗಿರುವಂಥ ಭಕ್ತಿಪೂರ್ವಕವಾಗಿರುವಂಥ ನಮ್ಮ ರಾಯರ ಸೇವೆ ಕೂಡ ಆಯ್ತಂತ ಹೇಳ್ಬೋದು. ನಾನೇನು ಅಲ್ಲಿ ಹೋಗಿಲ್ಲ, ರಾಯರ ಒಂದು ಸನ್ನಿಧಾನಕ್ಕೆ ಏನೂ ಹೋಗಿಲ್ಲ. ಬಟ್ ಒಂಥರ ರಾಯರನ್ನ ನೆನೆಸ್ಕೊತ ಇವತ್ತು ಪೂಜೆ ಮಾಡೋದು ಭಾಳನೇ ಖುಷಿ ಕೊಡ್ತೈತ್ರಿ ನನಗೆ. ಸೊ ಹಾಗಾಗಿ ತುಪ್ಪ ದೀಪ ಹಚ್ಚಿದೆ ನೋಡ್ರಿ. 2 ತುಪ್ಪ ದೀಪ ಪ್ರತಿ ಗುರುವಾರ ಹಚ್ತೀನಿ. 2 ತುಳಸಿ ದಳವನ್ನು ಇಟ್ಟಿದ್ದೀನಿ ನೋಡ್ರಿ, ತುಳಸಿ ಎಲೆನ. ಸಕ್ರೆ ಮತ್ತು ಪುಟಾಣಿ ನೈವೇದ್ಯಕ್ಕೆ ಇಟ್ಟಿನಿ. ಊದುಬತ್ತಿ ಹಚ್ಚಿ ನೋಡ್ರಿ. ಈ ಕಡೆಗೆ ನಾನು ಡೈಲಿ ಏನು ದೀಪ ಹಚ್ತೀನಿ ಆ ಥರ ಈ ಕಡೆ ಗಣಪತಿಗೆ ಮತ್ತು ಈ ಕಡೆಗೆ ಮೊದಲು ಏನು ನಾವು ದೀಪ ಹಚ್ತೀವಿ ನೋಡ್ರಿ, ಇದು ನಾವು ಗಣಪತಿಗೆ ಹಚ್ಚೋದು ಅಂತ ಫ್ರೆಂಡ್ಸ. ಇದು ಮನೆ ದೇವರು ಗಣಪತಿ, ವಿಘ್ನ ನಿವಾರಕ. ಯಾವುದೇ ಒಂದು ಕೆಲಸ ಕಾರ್ಯ ಮಾಡ್ಬೇಕಂದ್ರೂ ಮೊದಲು ಗಣಪತಿ ಪೂಜೆ ಇಲ್ಲಾರ್ದ ಯಾವುದೂ ಆಗಂಗಿಲ್ಲ. ಹಾಗಾಗಿ ನಾವು ಪ್ರತಿದಿನ ಹಚ್ಚುವಂಥದ್ದು ಗಣಪತಿ ದೀಪ ಅಂತ ನೋಡ್ರಿ. ನನಗೂ ಮೊನ್ನೆ ಒಂದು ಯೂಟ್ಯೂಬ್ದಾಗ ನೋಡ್ತಾ ಗೊತ್ತಾಯಿತು. ಸೊ ಆಮೇಲೆ ರಾಯರ ಪೂಜೆ. ಗಣಪತಿ ಒಂದು ಪರ್ಮಿಷನ್ ಇಲ್ಲಾರ್ದ ಯಾವುದೇ ಪೂಜೆ ಮಾಡಿದ್ರೂ ಆಗಂಗಿಲ್ಲ ಅಂತ್ರಿ. ಹಾಗಾಗಿ ಗಣೇಶನನ್ನು ನೆನೆಸ್ಕೊಂಡು ವಿಘ್ನೇಶ್ವರ, ವಿಘ್ನ ನಿವಾರಕ, ಗಣಪತಿ, ಸಂಕಷ್ಟರ ಗಣೇಶನ ಆಶೀರ್ವಾದ ಎಲ್ಲರಿಗೂ ಇರಲಿ. ನಾನು ಮಾಡುವಂಥ ರಾಯರ ಆಶೀರ್ವಾದನೂ ಕೂಡ ಎಲ್ಲರಿಗೂ ಸಿಗಲಿ. ನನ್ನ ಒಂದು ಸಂಕಲ್ಪ ಏನೈತೆ ನೋಡ್ರಿ, ಅದನ್ನು ಕೂಡ ರಾಯರು ಆದಷ್ಟು ಬೇಗ ಆಶೀರ್ವಾದ ಮಾಡಲಿ, ಅದನ್ನು ನೆರವೇರಿಸಲಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸಲ್ಲಿಂತ ಮಗನೂ ಬಂದ ನೋಡ್ರಿ. ಇದನ್ನಂತೂ ಎಷ್ಟೊತ್ತು ಬೇಕಾದ್ರೆ ಇಟ್ಕೋತೀನಿ ನಾನು ಸಂಜೆವರೆಗೂ. ನನಗೆ ಭಾಳ ಖುಷಿ ಅನಿಸುತ್ತೆ. ಕೂದಲು ಜಾಸ್ತಿ ಉಚ್ಚಕತ್ಬಿಟ್ಟವ್ರಿ, ಅದಕ್ಕಂತೇಳಿ. ಮತ್ತು ಅಡುಗೆ ಮನ್ಯಾಗ ಅಂತ ಎಲ್ಲಿ ನೋಡ್ತೀರಿ ಅಲ್ಲಿ ಎಷ್ಟು ನೀಟ್ ಇಟ್ಟಿರ್ತೀನಿ ಮನೆ. ಕೂದಲು ಎಳಿ ಎಲ್ಲರೂ ಒಂದು ಬಿದ್ದರೂ ಎದ್ದು ಕಾಣಿಸ್ಬಿಡ್ತದೆ ರೀ ಹೈಲೈಟಾಗಿ. ಹೊಟ್ಟೆ ಫುಲ್ ತಾಳ ಹಾಕಾಕತ್ಬಿಟ್ಟೈತೆ. ಆಲ್ರೆಡಿ 12:30 ಆಗೋಗೈತಿ ಟೈಮ. ಈಗ ಸಜ್ಜಕ ಮಾಡಿದ್ದೆ ನೋಡ್ರಿ ಬೆಳಿಗ್ಗೆ. ಅದಕ್ಕೆ ಈಗ ಸ್ವಲ್ಪ ಎಲ್ಲ ಗಟ್ಟಿ ಆಗಿಬಿಟ್ಟೈತಿ. ಬಿಸಿ ಬಿಸಿ ತಿಂದರೆ ಚಲೋ ಇತ್ತು. ಮತ್ತು ಹಂಗೆ ಕೆಲಸಗಳು ಮ್ಯಾಗ ಇದ್ದು, ಹಂಗಾಗಿ ನಾನು ತಿನ್ನಲಿಲ್ಲ. ಈ ಮಗ ಒಂದು ಚಪಾತಿ ಪಲ್ಯ ಊಟ ಮಾಡ್ಯಾನ್ರಿ. ಸಬ್ಬಸ್ಗಿ ಪಲ್ಯ ಮಾಡಿದ್ದೆ ತೊಗರಿಬೇಳೆ ಹಾಕಿ. ಈಗ ಅವನಿಗೆ ಇಷ್ಟು ಕೊಡ್ತೀನಿ, ನಾನು ಇಷ್ಟು ತೊಗೊತೀನಿ. ಮೊದಲು ಊಟ ಮಾಡೋಣ ಬರ್ರಿ. ಹೇ ತಿನ್ಬೇಕಪ್ಪ. ಹಾಗೆ ಮಾಡು ಕೇಳು ಮಾಡಿದ್ದೆವು ನೋಡಿ. ಚಿಕನ್ ತಿಂದಾದ್ಮ್ಯಾಗ ಸಜ್ಜಿ ರೊಟ್ಟಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ ಮಿಕ್ಸ್ ಮಾಡೀನಿ. ಕಾಳು ಪಲ್ಯ, ಇದ್ರ ಕೂಡ ಕಾಳು ಪಲ್ಯ ಮತ್ತು ಮೊಸರು ಮಸ್ತ್ ಆಗುತ್ತೆ ರೀ.
ಚಟ್ನಿ ಮೊಸರು ಮಸ್ತ್ ಆಗುತ್ತಾ. ಮೊಸರಿಲಿ ಅದಕ್ಕಂತೇಳಿ ಎಣ್ಣೆ ಹಾಕೊಂಡಿ ನೋಡ್ರಿ. 2 ಚಟ್ನಿ ಮಿಕ್ಸ್ ಮಾಡೀನಿ. ಅಕ್ಕಿ ಚಟ್ನಿ ಶೇಂಗಾ ಚಟ್ನಿ ಮಿಕ್ಸ್ ಮಾಡಿ ಈಗ ಆರಾಮ್ಸೆಗೆ ಆದರೆ ಕುಂತು ಊಟ ಮಾಡೋಣ ಬರ್ರಿ. ಕಟ್ ಮಾಡಿ ಇಲ್ಲಿ ಕುಂತು ಊಟ ಮಾಡಕ್ಕೆ ಒಂಥರ ಖುಷಿ ರೀ. ಒಂದು ತುತ್ತು ಹೆಚ್ಚಿಗೆ ಹೋಗುತ್ತೆ ಇಲ್ಲಿ ಅಂತ ಬಿಸಿ ಅನ್ನಕ್ಕೆ ಇಟ್ಟಿನಿ. ಯಾಕೋ ಸುಸ್ತಂತ ಅನ್ಸಕತ್ತದ, ಸ್ವಲ್ಪ ಫ್ರೆಶ್ ಮಾಡ್ಬೇಕಂತೇಳಿ ಊಟನೇ ಮಾಡಿಲ್ರಿ ಮುಂಜಾನೆ ಸುಟ್ಟು. ನಾಷ್ಟ ಮಾಡಿದ್ರೆ ಬಡ ಆಗೋಗ್ಬಿಡ್ತಿತ್ತು. ಆರಾಮ್ಸೆ ಅಡುಗೆ ಮಾಡ್ಕೋದು ಕುಂದಿರ್ತಿದ್ವಿ. ಸೊ ನಾಷ್ಟ ಮಾಡೋದಕ್ಕೆ ಒಂದು ಸ್ವಲ್ಪ ಕೈಕಾಲು ಬಳ ಅಂದಂಗೆ ಅಂತ ಹಾಕತ್ತಾವ. ಸೊ ಹಂಗಾಗಿ ಇದಿಷ್ಟು ದಿನದಾಗ ಅನ್ನನೂ ಕೂಡ ಆಗುತ್ತಾ. ನೋಡಕ್ಕೆ ಮುಂದಿರ್ತೀನಿ ಇರ್ಲಿಕ್ಕಿಲ್ಲ. ಯಜಮಾನ್ರು ಬರೋ ಟೈಮಿಗೆ ಹಸಿದೆ ಬಿಸಿ ಬಿಸಿದು. ಈಗ ಅವ್ರು ಬರೋ ತನಕ ವೇಟ್ ಮಾಡೋ ಪೇಷನ್ಸ್ ಇಲ್ಲ. ಅದಕ್ಕೆ ಈಗ ಅನ್ನ ಮಾಡಿಟ್ಟು ಮುಗ್ಕೊಂಡ್ಬಿಡ್ತೀನಿ ರೀ ಫ್ರೆಂಡ್ಸ. ಈಗ ಮೊದಲ ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಇಲ್ಲ 5 ಗುಳಿಗೆ ಅದ ನೋಡ್ರಿ. 5 ಗುಳಿಗೆ ತೊಗೋಬೇಕಂದ್ರೆ ಸಾಕು ಹೋಗ್ಬಿಡ್ತು. ಅನ್ನ ಉಂಡಿಲ್ಲ ಫ್ರೆಂಡ್ಸ್, ಹಂಗೆ ಬೆಳೆ 2 ರೊಟ್ಟಿ ತಿಂದೆ. ಏನು ಅನ್ಕೋಬೇಡ್ರಿ, ಗುಳಿಗೆ ನುಂಗೋದಂದ್ರೆ ಹಿಂಗೆ ಪರಿಸ್ಥಿತಿ, ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡ್ರಿ ಫ್ರೆಂಡ್ಸ, ಮಗ ಏನೈತೆ ನೋಡ್ರಿ, ನಿನ್ನೆ ಜಾತ್ರೆಯೊಳಗೆ ಇದನ್ನ ತೊಗೊಂಡು ಬಂದಾನ. ನಿನ್ನೆ ಬಂದ್ಬಿಟ್ಟೇನ 12 ಆಗಕ್ಕೆ ಬಂದಿತ್ತು ಆಲ್ರೆಡಿ. ಅದನ್ನ ತೊಗೊಂಡು ಆಡ್ತೀನಿ ಅಂತ ನಿಂತಿದ್ದ. ಅದಕ್ಕೆ ನಾನು ಏನಂತಂದೆ, ನಾಳೆ ವಿಡಿಯೋ ಮಾಡ್ತೀನಪ್ಪ, ವಿಡಿಯೋ ಮಾಡಿದಾಗ ಆಡಕತ್ತಿ ತೊಗೊಂಡು ಅಂದಿನಿ. ಬಂದು ಊಟನ ಒಂದು ಸೋನ್ ಪುರ್ಸತಿ ಮಾಡವಲ್ರಿ. ಮಮ್ಮಿ ವಿಡಿಯೋ ಮಾಡು, ನನಗೆ ಆಡಕ್ಕೆ ಕೊಡು, ವಿಡಿಯೋ ಮಾಡು ಆಡಕ್ಕೆ ಕೊಡು. ಸೊ ಹಾಗಾಗಿ ಇವಾಗ ನಮ್ಮ ಪಿಲ್ಲಂದು ಬಂದಕ್ಕೆ ನೋಡ್ರಿ. ಇದಕ್ಕೆ ಎಷ್ಟು ರೊಕ್ಕ ಕೊಟ್ರಿಪ್ಪ? 100 ರೂಪಾಯಿ. 100 ರೂಪಾಯಿ ಐತ್ರಿ. 100 ರೂಪಾಯಿದಾಗ ಒಂದು ಸಣ್ಣದು ಬಂದೈತ್ರಿ, ಬಿಸಿಲು ಒಂದು ದೊಡ್ಡದು ಬಂದೈತ್ರಿ. ಅದಕ್ಕೆ ಬಾಣಗಳು ಬಂದಾವ ಹೊಡ್ಯಾಕ. ಒಂದೇನೈತಿ ಇದು ಬಂದೈತಿ ಚಸ್ಮಾ ಬಂದೈತಿ. ಆಯ್ತು ಮಾಡಿದ್ನೆ ತೋ. ನಂದಿ ಕೊಲುನು ಆಡಕ್ಕೆ ತೊಗೊಂಡನ್ರಿ. ಜಗಲಿ ಮ್ಯಾಗಿಟ್ಟು ಪೂಜೆ ಮಾಡಿದ್ದೆ. ಈಗ ಆಡ್ತಾ ನೋಡ್ರಿ. ಇವ ಶೊಂಡಿ ನೋಡ್ರಿ, ಶೊಂಡ್ಯಾಗನೆ ಹಿಂಡಿ. ಖುಷಿ ಆಗೈತಿ. ಮೇನ್ ಡೋರ್ ಬಂದ್ ಮಾಡ್ಬೋಗಪ್ಪ. ಈಗ ಇದನ್ನ ಬಿಚ್ಕೋತೀನಿ ಫ್ರೆಂಡ್ಸ. ಕೂದಲ ವಿಪರೀತ ಹುಚ್ಚಕತ್ಬಿಟ್ಟವ್ರಿ. ಫುಲ್ ಸಿಕ್ಕಾಪಟ್ಟೆ ಬೇಜಾರು ನಂಗೆ ಅನ್ಸಕತ್ಬಿಟ್ಟೈತಿ ನೋಡ್ರಿ. ಆಟ ನೋಡ್ರಿ ಅವನು. ಈ ಥರದ್ದು ಪ್ಯಾಕಿಂಗ್ ಹೊಡ್ಯಾಕ ನೀವು ಭಾರಿ ಖುಷಿ ನೋಡ್ರಿ. ಯಾರಾದ್ರೂ ಗಿಫ್ಟ್ ಕಳಿಸ್ದಾಗ, ಕೊರಿಯರ್ ಬಂದಾಗ, ಆನ್ಲೈನ್ ಏನಾದರೂ ತರಿಸ್ದಾಗ ನಮಗೆ ಭಾರಿ ಖುಷಿ ಓಪನ್ ಮಾಡೋಕೆ. ಕತ್ರಿ ತೊಗೊಂಡು ಬಂದಾನ ಅದು ನೋಡ್ರಿ. ಈ ಸೈಡ ಯಾಕೋ ಸ್ವಲ್ಪ ನೋವತ್ರಿ. ಕಿವಿಯಿಂದ ಗುಳ್ಳಿ ಎದಿತ್ತು. ಗುಳ್ಳಿ ತಾನೇ ಹೋಗುತ್ತೆ ಬಿಡು, ಕಾವಿಗೆ ಎದ್ದದಂತ ನಾ ಅಂದ್ಕೊಂಡಿದ್ದೆ. ಬಟ್ ಆದ್ರೆ ಅದು ಒಂಥರ ಮಾಂಸದ ಥರನೇ ಆಗಿತ್ತು. ಚಂದ ಕಡ್ಲಿ ಕಾಳಷ್ಟು ಆಗಿತ್ತು. ಈಗ ಡಾಕ್ಟ್ರು ಮತ್ತೆ ನೋಡಿ ಒಂದು 8 ಗುಳಿಗೆ ಕೊಟ್ಟಾರ ನೋಡ್ರಿ. 8 ದಿನ ಆಗಿ ಗುಳಿಗೆ ಮುಗಿದು 2 ದಿನ ಎಕ್ಸ್ಟ್ರಾ ಬಿಟ್ಟು ಬರ್ರಿ ಅಂತ ಯಾರ. ಹಂಗಾಗಿ ಹೋಗ್ಬೇಕಾ. ಇದು ಒಂಚೂರು ಯಾಕೋ ಬ್ಯಾನ್ ಆಗತ್ತೈತ್ರಿ ಇಲ್ಲೆಲ್ಲ. ನಿಂದದು ಇದಾಗೈತಲ್ಲ, ಸೊ ಅದಕ್ಕಂತೇಳಿ ಈಗ ನಿನ್ನೆಕಿನ ಒಂಚೂರು ಪರವಾಗಿಲ್ರಿ, ಕರಗ್ದಂಗೆ ಆಗೈತಿ ಗುಳಿಗೆ ತೊಗೊಂಡಾದ್ಮ್ಯಾಗ. ಬಟ್ ಎಲ್ಲ ಇಲ್ಲೆಲ್ಲ ಹರಿದಂಗೆ ಹಾಕತೈತ್ರಿ ಫ್ರೆಂಡ್ಸ್ ಇದೆಲ್ಲ. ಹಂಗಾಗಿ ಏನೋ ಒಂದೊಂಥರ ಬೇಸರ ಮತ್ತು ಗುಳಿಗೆ ತೊಗೊಳೋದು ಜೀವನ ಯಪ್ಪ ನಂಗೆ ಆಗ್ಬಿಡ್ತೈತೆ ನೋಡ್ರಿ ಫ್ರೆಂಡ್ಸ. ಓಕೆ ರೀ, ಈಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ.
ಸಾಯಂಕಾಲ ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿ ಈಗ ಮತ್ತೆ ವಿಡಾನ ಕಂಟಿನ್ಯೂ ಮಾಡಕತ್ತೀವಿ ನೋಡ್ರಿ. ಬಾಂಡೆ ಸಿಕ್ಕಿದ್ವಲ್ಲ ಹಂಗ ಇದು ಎಲ್ಲ ಒಣಗ್ಯಾವ್ರಿ. ಇನ್ನ ಕೆಳಗಡೆ ಆಯ್ತು ಅಂತ ಹೇಳಿ ಸದ್ಯಕ್ಕೆ. ಸೊ ಫ್ರೆಂಡ್ಸ್, ನೀವು ಅಬ್ಸರ್ವ್ ಮಾಡ್ತಾ ಇರುವಂಗ ಈ ಸೈಡ್ ನನ್ಗ ಬಾವು ಬಂದೈತೆ ಏನೋ ಅಂತೇಳಿ ನೀವು ಅಬ್ಸರ್ವ್ ಮಾಡ್ರಿ ನೋಡೋಣ, ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಒಂಥರ ಇಲ್ಲಿ ಉಬ್ಬುದಂಗ ಫೀಲ್ ಅಂತ ಅನ್ಸಕತ್ತೈತ್ರಿ. ಇಲ್ಲಿ ಕಿವಿಯಿಂದ ಗುಳ್ಳಿ ತರ ಬಂದಿತ್ತು. ಅವಾಗ ಫೋನ್ ಮಾಡಿದೆ, ಮತ್ತೆ ಸುಮ್ಮನೆ ಹಂಗೆ ಕೇಳಿದ್ನೆ. ಕೆಲವ್ರು ಹದಗಟ್ಲೆ ಅಂತಾರ, ಡಾಕ್ಟರ್ ಇತ್ತಂದ್ರೆ ಇಲ್ಲದ ಮೌಸನೆ ಬೆಳ್ದಂಗೆ ಆಗೈತಿ ಕಿವಿಯಿಂದ. ನೋಡೋಣ ಗುಳ್ಗಿ ತೊಗೊಂಡ್ಮ್ಯಾಗ 8 ದಿನ ಬಿಟ್ಟು ಬರ್ರಿ, ಅವಾಗ ಇದು ನೋಡೋಣ ಮುಂದಿಂತ ಅಂತೇಳ್ಯಾರ. ಭಯ ಆದಂಗೆ ಆಗೋಗ್ಬಿಡ್ತು. ಈಗಿನ ದಿನಗಳೆಲ್ಲ ನೋಡಿರ್ತೀರಿ ಹೆಂಗೈತಿ ಏನು ಅಂತ ಹೇಳ್ಕೇಸಿ. ಏನೋ ಒಂದ್ರಿ ಅಂದ್ರೆ ತಿಳಿಯಕತ್ಬಿಡ್ತು. ಸುಮ್ಮನೆ ಅವಾಗ ವಿಡಿಯೋ ಕಾಲ್ ಮಾಡಿದ್ದೇನ್ರಿ. ಅವಾಗ ಹದಗಡ್ಲಿ ಎಲ್ಲೆಲ್ಲ ಆಗ್ತಾವ ಅಂತ ನಾನು ಅವ ಅಂತಂದ್ರು. ಈಗ ಏನರ ಪೆಟ್ಟಾದ್ರೆ ಬ್ಯಾನ್ ಇತ್ತಂದ್ರೆ ಸೊ ಇಲ್ಲಿ ತೊಡೆಯಾಗ ಆಗ್ತಾವು, ಮೊಣಕಾಲ ಸಂಧ್ಯಾಗ ಈ ಥರ ಎಲ್ಲ ಆಗ್ತಿರ್ತದ, ಕಿವಿಯಿಂದ ಆಗ್ತದ ಅಂತಂದ್ರೆ ಸಮಾಧಾನ ಆಯ್ತು. ಅವಾಗ ಕಿವಿಯಿಂದ ಅಂದ್ರೆ ನನಗೂ ಇಲ್ಲಿ ಅಲ್ಲೇ ಆಗೈತೆ ನೋಡ್ರಿ. ಅದಕ್ಕೆ ಮಣ್ಣು ಉರಿ ಕೆಮ್ಮ ನೆಗಡಿ ಎಲ್ಲ ಬಂದಿತ್ತಲ್ಲ, ಕೆಮ್ಮಿನೂ ಕೂಡ ಇದೆಲ್ಲ ಟನ್ಸನ್ ಬ್ಯಾನ್ ಆಗೋದು, ನೆಗಡಿಲೇ ಸ್ವಲ್ಪ ಇಲ್ಲಿ ಗಂಟ್ಲಗಳಿಗೆ ಹೀಗೆಲ್ಲ ಆತಾವಲ್ಲ, ಆ ಥರ ಆಗಿನೂ ಕೂಡ ಆಗಿರ್ಬೋದು ಅನ್ನೋ ಸಮಾಧಾನ. ಬಟ್ ನಿನ್ನೆಕಿನ್ನ ಪರವಾಗಿಲ್ಲ, ಒಂಚೂರು ಕಮ್ಮಿ ಆದಂಗೆ ಅಂತ ಅನ್ಸಕತ್ತದ. ಕ್ಯಾಪ್ಚರ್ ಆಗಲ್ಲ ಕ್ಯಾಮ್ರಾದಾಗ, ಇಲ್ಲಿ ಕಿವಿಯಿಂದ ಆಗೈತಿ. ಇದೇನು ಓಲೆ ಹಾಕೋತೀವಲ್ಲ, ಹಿಂಗೆ ಸೈಜ್ ತೊಗೊಂಡು ಇಲ್ಲಿ ಮಾಡಿದ್ರೆ ಡೈರೆಕ್ಟ್ ಇಲ್ಲೇ ಆಗೈತಿ ಹಾಗಾಗಿ. ಬಟ್ ನೀವು ಅಬ್ಸರ್ವ್ ಮಾಡ್ದಂಗೆ ಈ ಸೈಡ್ ಇಲ್ರಿ ಏನು ಅನ್ಸಲ್ಲ. ಬಟ್ ಈ ಸೈಡ್ ನನಗೆ ಹಿಂಗೆ ಕಣ್ಣಿಗೆ ಕಟ್ತಿರಿದ್ರೆ ಇಲ್ಲಿ ಹಿಂಗೆ ಒಬ್ಬರು ಆದಂಗೆ ನನಗೆ ಫೀಲ್ ಅಂತ ಅನ್ಸಕತ್ತೈತಿ. ನಿಮಗೆ ಹೆಂಗೆ ಅನ್ಸುತ್ತಾ ಕಮೆಂಟ್ ಮಾಡಿ ನನಗೂ ಹೇಳ್ಬೇಕು ಫ್ರೆಂಡ್ಸ. ಸಮಾಧಾನ ಆಗುತ್ತೆ ರೀ ಒಂಥರ. ಏನಾಗಿಲ್ಲ ಬಿಡು ಅಂತ ಅನ್ನೋರಿದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ರೀ. ಒಂದು ಮಧ್ಯಾಹ್ನ ಮೀನು ಬಾಂಡೆ ಇನ್ನ ಒಂದು ನಸಿ ಅದ ನೋಡ್ರಿ. ಈ ಬಾಂಡೆ ತಿಕ್ಕದಿರ್ಲಿ, ಒಗೆದಿರ್ಲಿ, ಒಗೆಯೋದು ತಿಕ್ಕದು ಎಷ್ಟು ಕಷ್ಟನೋ ಅದ್ರ ಡಬ್ಬಲ ಒಳ್ಳೆ ಅವ್ನ ಜಾಗಿಗೆ ಹಚ್ಚದ ನೋಡ್ರಿ ಕೆಲ್ಸ. ಸಾಯಂಕಾಲ ಅಡ್ಗೆ ನೋಡ್ಬೇಕು, ಈಗ ಏನಾರ ಮಾಡ್ಬೇಕ್ರಿ. ಏನ್ ಮಾಡ್ಬೇಕಪ್ಪ ಅನ್ನಂಗ ಅನ್ಸುತ್ತೆ. ಬಾಯಿ ಒಂದು ಕೈಗೆ ಅದನ್ನ ಆಗೈತಿ. ಖಾರ ಹುಳಿ ಏನ್ ತಿನ್ಬೇಕು ಅನ್ನೋದ ಗೊತ್ತಾಗ್ತದೆ. ತಲೆಯಾಗ ಬರಲ್ರಿ, ಮಾಡ್ಬೇಕನ್ನೋದಿರ್ತ, ಏನ್ ಮಾಡ್ಬೇಕಪ್ಪ ಅನ್ನೋದು ತಲೆಯಾಗಿರಲ್ಲ. ಇದು ಕಿಚನ್ ದೊಳಗ ಇದನ್ನ ತಂದು ಇಟ್ಕೊಂಡಾಗಿಂದ ನಮ್ಮ ಸಿಸ್ಟರ್ ಅವರು ಟಮಾಟೆ ತಂದಿದ್ದೆ ನಿಮಗ ಭಾಳ ಯೂಸ್ಫುಲ್ ಆಗೈತೆ ನೋಡ್ರಿ. ಅದು ಕಿಚನ್ ದೊಳಗ ನೋಡ್ರಿ, ಒಂದೊಳಗೆ ಒಂದು ಈ ಥರ ಬೊಗಣೆಗಳು ಇಟ್ನೆ ಅಂದ್ರೆ ಪಟಕನಾಗ ಸಿಗುತ್ತಾವ. ಮತ್ತು ಕಮ್ಮಿ ಜಾಗಿನಾಗ ಎಲ್ಲಾನು ಕೊಟ್ಟಿರ್ತಾವ ನೋಡ್ರಿ. ಈ ಥರ ಇಟ್ಬಿಡ್ತೀನಿ. ಎರಡೆರಡು ಜೋಡಿ ಮ್ಯಾಗ ಅದಾವ್ರಿ ಇವು ಮದ್ವೆ ಕೊಟ್ಟು. ಇವು ಡಿಸೈನ್ ಇವು ನಡ್ಬರ್ಕೆ ಯಾವಾಗ ಮಮ್ಮಿ ಕೊಟ್ಟಿದ್ದು ರೀ. ಹಂಗಾಗಿ ಯಾರ ಬಂದ್ರ ಚಲೋ ಅದಾವ್ರಿ ಕೊಡಕ್. ಮದುವೆ ಕೊಟ್ಟಿದ್ದು 4 ಅದಾವ್ರಿ. 3 ಯೂಸ್ ಮಾಡತ್ತೀನಿ, ಇನ್ನೊಂದು ತೆಗೆದಿರ್ತೀನಿ ಮ್ಯಾಲಿ. ಚರಿಗಿನ 2 ತಗೊಂಡಿನಿ, ಮದ್ವೆನು ಇರ್ಲಿ ಅಂತೇಳಿ ಹೊಸವು. ಒಂದಿಟ್ಟು ಏನ್ ಮಾಡಿದ್ರಿ ಮತ್ತೆ ಹಂಗೆ ಕುಂತು ಬಿಡ್ತಾವ ಅಂದ್ರೆ ಮ್ಯಾಗ ಒಂದು ಹಾಕಿಟ್ಟು ಬಿಡೋದು ಬೆಟ್ಟದ. ಗ್ಲಾಸ್ಗಳು ಒಂದು ಸ್ವಲ್ಪ ಇನ್ನ 4 ಬಾಂಡ್ಯದೊಳಗೆ ಬಿದ್ದಾವು, ಆಮೇಲೆ ತಕೊಂಡ್ರೆ ಎಲ್ಲ ಬಾಂಡೆ ಅಷ್ಟು ಇದ್ರಾಗೆ ಕುಂತು ಬಿಡ್ತಾವ ನೋಡ್ರಿ. ಇಲ್ಲೊಂದು ಈ ಸಲ ಎಲ್ಲ ಅಷ್ಟು ತಳಗ ನೀಟಾಗಿ ಇಟ್ಕೊಂಡ್ರ ಮನೆ ಸಾಮಾನು ಅದಾವ ಇಲ್ಲ ಅನ್ನೋದು ಆಗುತ್ತೆ. ಓಕೆ, ನಾನು ಚೂರು ಸಜ್ಜಿ ಇಟ್ಕೊಂಡಿದ್ರಿ, ಅದ್ರ ಗಜ್ಜಿ ಮಾಡಿ ಕುಡಿಬೇಕಂತ ಇಟ್ಕೊಂಡಿನಿ. ಯಾವಾಗ ಗೊತ್ತಿಲ್ಲ. ವಿಡಿಯೋ ಲೆಂತ್
ನಿದ್ದೆ ಆಗುತ್ತಾ ಮತ್ತೆ ಸಿಗೋಣ. ಇವಾಗ ನೋಡ್ರಿ ಮಸ್ತಾಗಿ ಬಿಸಿ ಬಿಸಿ ಬಟಾಟಿ ಫ್ರೈ ಮಾಡಿದೆ ನೋಡ್ರಿ. ತವಿ ಮ್ಯಾಗ ಇದು ಏನಂದ್ರೆ ಏನ್ರಿ ಪಿಕ್ಚರ್ ಹಚ್ಚಿರಿ. ಅಪ್ಪ ಮಕ್ಕಳು ಪಿಕ್ಚರ್ ನೋಡ್ಕೊತ ನೀ ಪಿಲ್ಲೆ ನೀ ಮೊಬೈಲ್ ಬಿಟ್ಟು ಸೀದಾ ಅದನ್ನು ತಿನ್ಕೋತ ಕೂತಿ ಅಂದ್ರೆ ಬೇಷತಿ. ತೋರಿ ಮೊಬೈಲ್ ತೋರಿ ಅಂತನ ಲಂಗಡಿ ನೋಡ್ರಿ ಅದು ಹ್ಯಾಂಗೆ ಎಳೆ ಬಿಟ್ಕೊಂಡು ನನ್ನ ಮುಂದೆ. ಸ್ನೇಹಾಗ ಚಟಕ್ ಮಟ ತಿನ್ಬೇಕನ್ಸಿದ್ದದ್ರಿ. ನನಗೂ ಒಂಥರ ಬಾಯಿ ಕೆಟ್ಟಂಗೆ ಆಗಿತ್ತು, ಹಂಗಾಗಿ ಇದು ನೆನಪಂತು ಬಟಾಟೆ ಇದು ಬಿಸಿ ಬಿಸಿ ಫ್ರೈ ಮಾಡೀನಿ. ಈ ಸದ್ಯಕ್ಕೆ ಮ್ಯಾಗ್ ಸಾಸ್ ಹಾಕ್ಕೊಂಡು ತಿನ್ನಾಕತ್ತೀವಿ. ಮಂಚೂರಿ ತಿಂದಂಗೆ ಆಗ್ತದ್ರಿ. ಸಾರು ಮಾಡೀನಿ. ಅವ್ವ ಸಾರು ತಂದಿಲ್ಲ ನಾನು, ಅಯ್ಯೋ ಅನ್ಕತ್ತಿ ಅದೇ ಅಂದ್ಕೊಂಡೆ. ಚಪಾತಿ ಅದಾವ್ರಿ, ಅನ್ನ ಐತಿ, ರೊಟ್ಟಿ ಅದಾವು, ಸಾರು ಐತಿ. ಸಾರು ತೊಗೊಂಬರ್ಬೇಕು ನೋಡ್ರಿ. ಊಟ ಮಾಡಿದೆ ನೋಡ್ರಿ. सगळं मस्त झालं मम्मी. आमटी तर सारं घालूनच पिले मी तर. सिंपल ಊಟ ರುಚಿ ಇರುತ್ತ್ರಿ, ಆರೋಗ್ಯವಾಗಿರುತ್ತೆ. मम्मी मला 6वी पासून शिकवते का स्वयंपाक? ಯಾವ ಟೈಮ್ ತೊಗೊಳೋ ಅದಾವ್ರಿ ಊಟನ ಗುಳಿಗೆ. ಗುಳಿಗೆ ತೊಗೊಂಡು 2 ಗ್ಲಾಸ್ ನೀರು ಕುಡಿದು ಹೊಡಿಸೋದು. ಲೇಟ್ ಚಾಲು ಆಗಿತ್ತೇನ್ರಿ? काल वरडून बॅटरी संपलेली त्याचं परत लावलेत. ಓಕೆ ಮತ್ತೆ ಸಿಗ್ತೀನಿ. ಸ್ವಲ್ಪ ಹಾಲು ಉಳ್ದಿದ್ದು ನೋಡ್ರಿ ಫ್ರೆಂಡ್ಸ. ನಾಳೆಗೆ ಮತ್ತೆ ಪಿಲ್ಲು ಶಾಲೆಗೆ ಹೋಗೋದ್ರಾಗ ಅವನಿಗೆ ಕಾಸು ಕೊಡೋಕೆ ಬರ್ತಂತೇಳಿ ತೆಗೆದಿಟ್ಟಿದ್ದೆ. ಈಗ ಅವನ್ನ ಮತ್ತೊಂದು ಸರಿ ಕಾಸಿದೆ ನೋಡ್ರಿ. ಇದೊಂದು ಗುಂಡೊಂದು ವಾಟೆ ಐತ್ರಿ, ಇದು ಸ್ನೇಹಂದಿದು. ತೊಟ್ಲ ಬಟ್ಲ ಅಂತೇಳಿ ಕೊಡ್ತಾರೆ ನೋಡ್ರಿ ಡಿಲಿವರಿ ಆಗಿ ಗಂಡು ಮನೆಗೆ ಬರುವಾಗ. ಆವಾಗ ಸ್ನೇಹ ಕೊಟ್ಟಿದ್ರಿ. ಇದು ಪಿಲ್ಲುಂದು ಐತಿ, ಅದು ಇನ್ನೊಂದು ಸಣ್ಣದು ಐತ್ರಿ, ಅದು ಎಲ್ಲೈತೆ ನಂಗೆ ಗೊತ್ತಿಲ್ಲ. ಸೊ ಇದೊಂದು ಗೆಂಡಿ ಹಾಲಿದ್ದು ಅದನ್ನ ಕಾಸಿಟ್ಟಿ ನೋಡ್ರಿ. ಇಷ್ಟು ಬಾಂಡೆಗಳು ಇದ್ದಾವ್ರಿ ಫ್ರೆಂಡ್ಸ. ಬೆಳಗ್ಗೆ ತಿಕ್ತೀನಿ ರೀ, ಈಗೇನು ತಿಕ್ಕೋದಾಗಂಗಿಲ್ಲ. ಈ ಥರ ಐತಿ ಕಿಚನ್ ಅವತಾರ. ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ನೆಕ್ಸ್ಟು ಕೆಲಸ ಮಾಡೋಕ್ಕೆ ಬರುತ್ತಂತೇಳಿ. ಸೊ ಇದು ನೋಡ್ರಿ ಬಟಾಟಿ ಎಲ್ಲ ಕಟ್ ಮಾಡಿದ್ನಲ್ಲ, ಅದಕ್ಕೆ ಈ ಥರ ವೈಟ್ ಆಗೈತೆ ನೋಡ್ರಿ ಫ್ರೆಂಡ್ಸ. ಇದು ಬಟಾಟಿ ತೊಳೆದು ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೆ ಫ್ರೈ ಮಾಡೋಕ್ಕೆ. ಓಕೆ, ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸುತ್ತೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ. ಇದೇ ಥರದ ಬ್ಲೌಸೊಂದಿಗೆ ಇನ್ನೂ ನೆಕ್ಸ್ಟ್ ಬ್ಲೌಸೊಂದಿಗೆ ಸಿಗೋಣ. ಬಾಯ್.